ಇನ್ನು ಕಾವೇರಿಯ ಹೋರಾಟ ಮೈಸೂರಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪ್ರತಿಭಟನೆ ಮುಂದುವರಿತಾ ಇದೆ. ಮೈಸೂರಿನಲ್ಲಿ ರೋಡ್ ಬಂದ್ ಮಾಡಿ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಳ್ಳಿಕೆರೆ ಹೊಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಈ ಹೋರಾಟ ಆಗ್ತಾ ಇರೋದು. ರಾಜ್ಯ ಸರ್ಕಾರ ಮತ್ತು ಸಿಡಬ್ಲ್ಯೂಆರ್ಸಿಯ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ರೈತರು. ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಹೀಗಂತೇಳಿ ಕಾವೇರಿಯ ವಿಚಾರ ಅಥವಾ ಹೋರಾಟ ಭುಗಿಲೇಳ್ತಾ ಇದೆ. ಮಂಡ್ಯ ಭಾಗದಲ್ಲಿ, ಶ್ರೀರಂಗಪಟ್ಟಣ ಭಾಗ, ಜೊತೆಗೆ ಮೈಸೂರಿನಲ್ಲೂ ಬೆಂಗಳೂರಿನಲ್ಲೂ ಕೂಡ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಕರ್ನಾಟಕ ಬಂದ್ ಮಾಡೋ ವಿಚಾರ ಸಂಬಂಧ ಇವತ್ತು ಸಂಜೆ ಡಿಸೈಡ್ ಆಗುತ್ತೆ. ಅದರ ರೂಪುರೇಷೆಯ ಬಗ್ಗೆ ಡಿಸೈಡ್ ಮಾಡಿ ಕನ್ನಡ ಪರ ಹೋರಾಟಗಾರರು ಇವತ್ತು ಸಂಜೆ ಕರ್ನಾಟಕ ಬಂದ್ಗೆ ಕರೆ ನೀಡ್ತಾರೆ ಅನ್ನುವಂಥ ಮಾಹಿತಿ ಇದೆ ಸದ್ಯದ ಮಟ್ಟಿಗೆ. ಇದು 3 ವಿಷುವಲ್ಸ್ಗಳನ್ನು ಅಟ್ ಎ ಟೈಮ್ ಗಮನಿಸ್ತಾ ಇದ್ದೀರಿ. ಮಂಡ್ಯದ ಪ್ರತಿಭಟನೆ, ಶ್ರೀರಂಗಪಟ್ಟಣದ ಪ್ರತಿಭಟನೆ, ಮತ್ತೊಂದು ಕಡೆ ಮೈಸೂರಿನ ಪ್ರತಿಭಟನೆ. ನೋಡಿ, ಅಲ್ಲಿ ಬ್ಯಾನರ್ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಘೋಷಣೆಗಳನ್ನು ಕೂಗ್ತಾ ಇದ್ದಾರಲ್ಲ, ಇದು ಮೈಸೂರಿನ ವಿಜುವಲ್ಸ್. ಅದಾದಮೇಲೆ ಮಧ್ಯಭಾಗದಲ್ಲಿ ಮತ್ತು ಬಲಭಾಗದಲ್ಲಿ, ಟಿವಿ ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಮಂಡ್ಯದಲ್ಲಿನ ಕನ್ನಡ ಪರ ಹೋರಾಟಗಾರರದ್ದು ಮತ್ತು ರೈತರ ಹೋರಾಟ ಅಥವಾ ಪ್ರತಿಭಟನೆ. ಅವರ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ಅವರು ಹೇಳ್ತಾ ಇರೋದು ಏನಂತಂದ್ರೆ, ನಾವು ಪ್ರಾಣ ಬೇಕಾದರೂ ಕೊಟ್ಬಿಡ್ತೀವಿ, ನೀರು ಮಾತ್ರ ಬಿಡೋದಿಲ್ಲ ಅಂತ. ಇವತ್ತಿನ KRSನ ಜಲಾಶಯದ ಮಟ್ಟ 17.13 TMC ಇದೆ ನೀರು. 17.13 TMCಲಿ ಡೆಡ್ ಸ್ಟೋರೇಜ್ ಬಂದು 5 TMC ನೀರು ಉಳ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಲಭ್ಯವಿರೋದು 12.13 TMCಯಷ್ಟು ನೀರು. ಅದನ್ನ ಲೀಟರ್ಗೆ ನಾವು ಕನ್ವರ್ಟ್ ಮಾಡಿದ್ರೆ 39,75,000 ಲೀಟರ್ ನೀರಾಗುತ್ತೆ. 39 ಲಕ್ಷ ಲೀಟ್ರಲ್ಲಿ ನಾವಿವಾಗ 15 ದಿನಕ್ಕೆ ಬಿಡೋದು 14 ಲಕ್ಷ ಲೀಟರ್. ಮಳೆ ಬಂತು ಅಂತಂದ್ರೆ ಓಕೆ, ಮಳೆ ಬರಲಿಲ್ಲ ಅಂತಂದ್ರೆ ಯಾವ ಗ್ಯಾರಂಟಿ ಮೇಲೆ ನೀವು ತಮಿಳುನಾಡಿಗೆ ನೀರು ಕೊಡ್ತೀರಿ? 39 ಲಕ್ಷ ಲೀಟರ್ ನೀರಲ್ಲಿ 14 ಲಕ್ಷ ಲೀಟರ್ ನೀರನ್ನ ನೀವು ತಮಿಳುನಾಡಿಗೆ ಬಿಟ್ಟರೆ ಉಳ್ಕೊಳ್ಳೋದು 24 ಲಕ್ಷ ಚಿಲ್ಲರೆ ಲೀಟರ್ ನೀರು. ಅದರಲ್ಲಿ ಡೈಲಿ ಮೈಸೂರು, ಮಂಡ್ಯ, ರಾಮನಗರ ಭಾಗಕ್ಕೆ ಕುಡಿಯೋದಕ್ಕೆ ಅಂತ 4,500 ಲೀಟರ್ ದಿನಕ್ಕೆ, ಬೆಂಗಳೂರಿಗೆ 18,500 ಲೀಟರ್ ನೀರು ದಿನಕ್ಕೆ. ಹಬ್ಬಬ್ಬ ಅಂತಂದರೆ ಒಂದು 5 ದಿನ ಅಥವಾ ಒಂದು 10 ದಿನ ಮ್ಯಾಕ್ಸಿಮಮ್ ಮ್ಯಾನೇಜ್ ಮಾಡ್ಬೋದಷ್ಟೇ. 10 ದಿನದಲ್ಲಿ ಮಳೆ ಆಗಲಿಲ್ಲ ಅನ್ನೋದಾದರೆ, ಮತ್ತೆ KRS ಜಲಾಶಯ ತುಂಬಲಿಲ್ಲ ಅಂತಂತಂದರೆ ಮತ್ತೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿಯೇ ಈ ಹೋರಾಟ. ಜವಾಬ್ದಾರಿ ಕಾವೇರಿ ಕೊಳ್ಳದ ಮರಣ ಶಾಸನವನ್ನ ಸರ್ಕಾರ ಸಿಡಬ್ಲ್ಯೂಸಿಆರ್ಸಿ ಮುಖಾಂತರ ಬರೀತಾ ಇದೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು DK ಶಿವಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರು ಬಿಡಲ್ಲ, ನಮ್ಮ ರಕ್ತ ಕೊಟ್ಟೆವು ನೀರು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಬರಗಾಲ ಇದೆ. ಕೇಂದ್ರ ಸರ್ಕಾರವೇ ಮೋದಿನಿ ಹೇಳಿದ್ದಾರೆ ನೀರಿಲ್ಲ, ಬರ ಇದೆ ಅಂತ ಹೇಳಿ. ಅಂಥದ್ರಲ್ಲಿ ಅವಿವೇಕಗಳು ಮಾಡ್ತಕ್ಕಂಥದ್ದು ಸರಿಯಲ್ಲ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಅಡಿ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಭೀಕರವಾಗಿದೆ. ರಸ್ತೆಗೆ ಬಂದಿದ್ದೇವೆ ಇವತ್ತು. ಏನಾದ್ರೂ ಸರ್ಕಾರ ನೀರ್ಗಂಟಿ ಕೆಲಸ ಮಾಡಿ, DK ಶಿವಕುಮಾರ್ ತಮಿಳುನಾಡಿನ ವಿಜಯ್ಗೆ ಮನಸೊತ್ತು ನೀರ್ಗಂಟಿ ಕೆಲಸ ಮಾಡಿದ್ರೆ ನಿನ್ನನ್ನ ಕುರ್ಚಿಯಿಂದ ಕಿತ್ತು ಮೂರನೇ ಮಾಡಿ ಇರ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ನೀನು ಮುಂದೆ ಮೈಸೂರಿಗೆ ಕಾಲಿಟ್ರೆ ನಿನಗೆ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಆಕ್ರೋಶ ಇದೆ ಇವತ್ತು. ನಮಗೆ ಕುಡಿಯೋ ನೀರಿಲ್ಲ.